ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಪ್ರೊಬ್ಯಾಬಿಲಿಟಿ ಮೇಲೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ ಕೇಳ್ಬಿಟ್ರು ಈ ಸಲ. ಏನಂತ ಹೇಳ್ತಾ ಇದ್ದಾರೆ, ಒಂದು ಬಾಕ್ಸ್ ಇದೆ, ಈ ಬಾಕ್ಸ್ ಅಲ್ಲಿ ಕಾರ್ಡ್ಸ್ ಇದೆ, ಅದ್ರ ಮೇಲೆ ನಂಬರ್ ಹಾಕಿದ್ದಾರೆ 0 1 2 3 ಅಂತ ಬರ್ದಿದ್ದಾರೆ. ಇವಾಗ ಆಲ್ಮೋಸ್ಟ್ ನಾವು ಒಂದು ಕಾರ್ಡ್ನ ಪಿಕ್ ಮಾಡೋದು ನೋಡಿದೀವಿ, ಒಂದು ಕಾರ್ಡ್ನ ಪಿಕ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಕನ್ಫ್ಯೂಸ್ ಮಾಡಕ್ಕೆ 2 ಕಾರ್ಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ 2 ಕಾರ್ಡ್ನ ಪಿಕ್ ಮಾಡ್ತಾ ಇದ್ದಾರೆ, 2 ಕಾರ್ಡ್ನ ರ್ಯಾಂಡಮ್ ಆಗಿ ಈ ಬಾಕ್ಸ್ ಇಂದ ಪಿಕ್ ಮಾಡ್ತಾ ಇದ್ದಾರೆ, ಸರಿನಾ? ಬಟ್ ಏನ್ ಮಾಡೋದಕ್ಕೆ, 2 ಡಿಜಿಟ್ ಫಾರ್ಮ್ ಮಾಡೋದಕ್ಕೆ. ಸರಿ, ಇವಾಗ 2 ಡಿಜಿಟ್ ಅಂದ್ರೆ ನಾವು ಏನೇನ್ ಪಾಸಿಬಲ್ ಔಟ್ಕಮ್ಸ್ ಅಂತ ಹೇಳ್ಬೋದು. ಇವಾಗ ಒಂದರಲ್ಲಿ 0 ಬಂದ್ರೆ, ಒಂದು ಕಾರ್ಡಲ್ಲಿ 0 ಬಂದ್ರೆ ಇನ್ನೊಂದ್ರಲ್ಲಿ ಏನ್ ಬರ್ಬೋದು, 1 ಬರ್ಬೋದಾ? ಒಂದ್ರಲ್ಲಿ 0 ಪಿಕ್ ಮಾಡಿದ್ದಾರೆ ಅಂದ್ರೆ, ಒಂದು ಕಾರ್ಡ್ 0 ಪಿಕ್ ಮಾಡಿದ್ದಾರೆ, ಇನ್ನೊಂದೇನು 2 ಆಗ್ಬೋದು. ಒಂದು ಕಾರ್ಡ್ 0 ಆದ್ರೆ ಇನ್ನೊಂದೇನಾಗ್ಬೋದು, 3 ಆಗ್ಬೋದು. ಇಷ್ಟ ಆಗ್ಬೋದಾ? ಇವಾಗ ಅದೇ ಅನ್ಕೊಳ್ಳಿ, ಒಂದು ಕಾರ್ಡಲ್ಲಿ ಅಂದ್ರೆ ಒಂದು ಕಡೆ ಇದು ಒಂದು ಸೆಟ್ ಆಯ್ತಾ, ಅದೇ ತರ ಇನ್ನೊಂದು ಸೆಟ್ ಏನು, ಒಂದು ಕಾರ್ಡಲ್ಲಿ 1 ಇಟ್ಕೊಂಡು ಇನ್ನೊಂದು ಕಾರ್ಡ್ 0, ಒಂದು ಕಾರ್ಡಲ್ಲಿ 1 ಇಟ್ಕೊಂಡು ಇನ್ನೊಂದು ಕಾರ್ಡ್ 2, ಇನ್ನೊಂದು 1 ಬಂದು ಇನ್ನೊಂದು 3 ಇರಲಿ, ಇದೊಂದು ಸೆಟ್ ಆಯ್ತು. ಅದೇ ತರ 2 ಇಂದ ಒಂದು 2 ಮತ್ತೆ 0, ಇನ್ನೊಂದು 2 ಮತ್ತೆ 1, ಇನ್ನೊಂದು 2 ಮತ್ತೆ 3, ಇದೊಂದು ಸೆಟ್ ಆಯ್ತು. ಒಂದು ಕಾರ್ಡ್ ಮೇಲೆ 3 ಮತ್ತೆ 0, ಇನ್ನೊಂದು ಕಾರ್ಡಲ್ಲಿ ಅಂದ್ರೆ ಇನ್ನೊಂದು ಸೆಟ್ ಅಲ್ಲಿ 3 ಮತ್ತೆ 1, 3 ಮತ್ತೆ 2, 3 ಮತ್ತೆ 3 ಬರೋಕ್ಕಾಗಲ್ಲ, ರಿಪೀಟ್ ಆಗಲ್ಲ. ಸೊ ಯಾಕೆ ಹೇಳಿ, ಬಿಕಾಸ್ ಒಂದು ಕಾರ್ಡ್ ಒಂದೇ ಸಲ ಇದೆ, ಅದಂಗೆ 2 ಸಲ ಬರಕ್ ಸಾಧ್ಯ. ಇದೊಂದು ಕ್ಲಾರಿಟಿ ತಗೊಳ್ಳಿ, ಸರಿನಾ? ಇವಾಗ ಇಲ್ಲಿ ಕ್ವೆಶನ್ ಅಲ್ಲಿ ಏನ್ ಹೇಳ್ಬಿಟ್ಟಿದ್ದಾರೆ, 2 ಡಿಜಿಟ್ ನಂಬರ್ ಫಾರ್ಮ್ ಮಾಡ್ಬೇಕಂತ. ಸೊ 2 ಡಿಜಿಟ್ ಅಂದ್ರೆ ಈ 3 ಆಪ್ಷನ್ ಬರಲ್ಲ, ಈ 3 ಪಾಸಿಬಲ್ ಔಟ್ಕಮ್ಸ್ ತಗೊಂಬಾರ್ದು ನೀವು, ಈ 3 ಸೆಟ್ ತಗೊಬೇಕು. ಅಂದ್ರೆ ಏನಂತ ಹೇಳ್ತೀರಾ, ಟೋಟಲ್ ಔಟ್ಕಮ್ ಎನ್ ಆಫ್ ಎಸ್ ಏನಾಗುತ್ತೆ, ಎನ್ ಆಫ್ ಎಸ್ ಬಂದು ಟೋಟಲ್ ಒಂದು 2, 0, 2, 1, 2, 3, ಇನ್ನೊಂದು 1, 0, 1, 2, 1, 3, ಇನ್ನೊಂದು 3, 0, 3, 1, 3, 2. ಟೋಟಲ್ ಎಷ್ಟಾಗುತ್ತೆ, 9. ಸೊ 9 ಪಾಸಿಬಲ್ ಔಟ್ಕಮ್ಸ್ ಇದೆ. 6, 7, 8, 9, ಎಸ್ 9. ಇವಾಗ ಇದಾದ್ಮೇಲೆ ನಮಗೆ ಅವ್ರು ಏನ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ, ಫಾರ್ಮಿಂಗ್ ಅ ನಂಬರ್ ಡಿವಿಸಬಲ್ ಬೈ ಬೋತ್ 4 and 3, ಅಂದ್ರೆ 4 ಮತ್ತೆ 3 ಎರಡೂ ಟೇಬಲ್ ಅಲ್ಲಿ ಡಿವೈಡ್ ಆಗೋ ನಂಬರ್ ಯಾವ್ದು ಅಂತ ಕೇಳಿದ್ದಾರೆ. ಆತರ ಹೇಳ್ದಾಗ ಏನ್ ಮಾಡ್ಬಿಡಿ ಅಂದ್ರೆ, 4 ಮತ್ತೆ 3 ಇದೆಯಲ್ವಾ, ಅದೆರಡು ಮಲ್ಟಿಪ್ಲೈ ಮಾಡ್ಬಿಡಿ. 4 3 is 12, LCM ತಗೊಂಡ್ಬಿಡಿ. ಇವಾಗ 12 ಅನ್ನೋದು LCM ಅಂದ್ರೆ 12 ಟೇಬಲ್ ಅಲ್ಲಿ ಯಾವ್ದು ಡಿವೈಡ್ ಆಗುತ್ತೋ ಅದೆಲ್ಲ 4 ಮತ್ತೆ 3 ಎರಡಲ್ಲೂ ಆಗುತ್ತೆ. ಸೊ 12 ಟೇಬಲ್ ಅಲ್ಲಿ ಬರೋದು ಯಾವ್ದಂದ್ರೆ ಇದು 20 ಅಂದ್ರೆ 20 ಅಂತ ಗ್ಯಾಪ್ ಇಟ್ಕೊಳ್ಳಿ, 2 ಡಿಜಿಟ್ ಇದು. 21, 23, 10, 12, 13, 30, 31, 32 ಅಂದ್ರೆ 12 ಟೇಬಲ್ ಅಲ್ಲಿ ನೀವು ಇಷ್ಟೆಲ್ಲ ನೋಡಿದ್ರು ಒಂದೇ ನಂಬರ್ ಯಾವ್ದು, 12 ಅದು. ದೇರ್ಫೋರ್ ಏನಂತ ಹೇಳ್ಬೋದು ಅಂದ್ರೆ, ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಫಾರ್ ದಿಸ್ ಇವೆಂಟ್ ಏನಂತ ಹೇಳ್ಬೋದು, 12. 1 ಮತ್ತೆ 2 ಕಾರ್ಡಲ್ಲಿ ಬಂದ್ರೆ, ದೇರ್ಫೋರ್ ಎಷ್ಟು, 1 ಆಯ್ತು. ಸೊ ನಾವು ಫಾರ್ಮುಲಾ ಬರೆದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಎನ್ ಆಫ್ ಎ ಇಸ್ 1 ಡಿವೈಡೆಡ್ ಬೈ 9. ಸೊ ಸಬ್ ಕ್ವೆಶನ್ ಬಿ ಏನು, ಫಾರ್ಮಿಂಗ್ ಅ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ಗೆ ಏನೇನ್ ಪಾಸಿಬಲ್ ಔಟ್ಕಮ್ಸ್ ಇದೆ, ಪ್ರೈಮ್ ನಂಬರ್ ಯಾವ್ದಿಲ್ಲ ನೋಡಿ. ಪ್ರೈಮ್ ನಂಬರ್ ಬಂದು 23 ಅನ್ನೋದು ಪ್ರೈಮ್ ನಂಬರ್, ಮತ್ತೆ ಅಂದ್ರೆ 2 ಮತ್ತೆ 3 ಇರಬೇಕು ಎರಡು ಕಾರ್ಡಲ್ಲೂ. ನೆಕ್ಸ್ಟ್ 13, 1 ಮತ್ತೆ 3, ನೆಕ್ಸ್ಟ್ 3, 1, ದಟ್ಸ್ ಆಲ್. ಅಂದ್ರೆ ಎಷ್ಟಾಯ್ತು, 3. ಸೊ ಇಲ್ಲಿ ಫಾರ್ಮಿಂಗ್ ಅ ಪ್ರೈಮ್ ನಂಬರ್ಗೆ ಏನಾಗುತ್ತೆ, ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್, ಅಂದ್ರೆ 3 ಡಿವೈಡೆಡ್ ಬೈ 9 ಅಂದ್ರೆ 1/3. 3 1s 3 3s.